ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವಿಡಿಯೋ ಮಾಡ್ತಿರೋ ಕಾನ್ಸೆಪ್ಟ್ ಏನು ಅಂದರೆ, ಅಹಮದಾಬಾದ್ನಲ್ಲಿ ನಡೆದ ಫ್ಲೈಟ್ ಕ್ರ್ಯಾಶ್ ಹೇಗಾಯಿತು ಮತ್ತು ಇದರಿಂದ ಏನೆಲ್ಲ ದುಷ್ಪರಿಣಾಮ ಆಯಿತು ಅಂತ ನೋಡೋಣ. ಏರ್ಪೋರ್ಟಿಂದ ಹೊರಗೆ ಡ್ರೀಮ್ ಲೈನರ್ ಪ್ಲೇನ್ ಟೇಕ್ ಆಫ್ ಆಗಿದ್ದು ಮಧ್ಯಾಹ್ನ 1:38ಕ್ಕೆ. ಸ್ಟಾರ್ಟಿಂಗ್ ಟೇಕ್ ಆಫ್ ಆದಾಗ ನಾರ್ಮಲಾಗಿ ಆಗಿದೆ, ಆದರೆ ಅದಾಗಿ 2 ನಿಮಿಷಕ್ಕೆ ಅಲ್ಲಿ ಏರ್ಪೋರ್ಟ್ ಪೆರಿಮೀಟರ್ ಏನಂತ ರಿಪೋರ್ಟ್ ಮಾಡುತ್ತೆ ಅಂದರೆ, ಫ್ಲೈಟ್ ಟೇಕ್ ಆಫ್ ಆಗಿದ ನಂತರ ಅಲ್ಲಿ ಅಬ್ನಾರ್ಮಲ್ ಇಂಜಿನ್ ನಾಯ್ಸ್ ಮತ್ತು ಹಿಂದಿನ ಸ್ಟೀಪ್ ನಾಸಿಟಿವ್ ಕಾಣಿಸುತ್ತಿದೆ ಅಂತ ರಿಪೋರ್ಟ್ ಮಾಡುತ್ತೆ. ಅದು ರಿಪೋರ್ಟ್ ಮಾಡಿ ಜಸ್ಟ್ 2 ಸೆಕೆಂಡ್ಸ್ ಅಷ್ಟೇ ಆಗುತ್ತೆ. ಅಷ್ಟರಲ್ಲಿ ನೆಕ್ಸ್ಟು ಏರ್ಕ್ರಾಫ್ಟ್ ಸ್ಲ್ಯಾಮ್ಡ್ ಇಂಟು ಅ ಹಾಸ್ಟೆಲ್. ವಲ್ಲಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಫ್ಲೈಟ್ ಟೇಕ್ ಆಫ್ ಆಗಿದ್ದು ಮಧ್ಯಾಹ್ನ 1:38 PM ಜೂನ್ 12 ಗುರುವಾರದ ದಿನ. ಈ ಡಿಸಾಸ್ಟರ್ ಇಂಡಿಯಾದ ಡೆಡ್ಲಿಯೆಸ್ಟ್ ಸಿಂಗಲ್ ಏರ್ಕ್ರಾಫ್ಟ್ ಡಿಸಾಸ್ಟರ್ ಇನ್ ದ ಡಿಕೇಡ್ಸ್ ಅಂತಲೇ ಹೇಳ್ಬೋದು. ಲಂಡನ್ನ ಗ್ಯಾಟ್ವಿಕ್ ಹೋಗಬೇಕಿದ್ದ ಈ ಪ್ಲೇನ್ ಡಿಪಾರ್ಚರ್ ಆಗಿ ಸೆಕೆಂಡ್ಸ್ಗಳಲ್ಲೇ ಮತ್ತೆ ಕೆಳಗೆ ಬರುತ್ತೆ, ಬಂದು ಹೋಟೆಲ್ಗೆ ಹೋಗಿ ಸ್ಟ್ರೈಕ್ ಮಾಡುತ್ತೆ. ಆ ಒಂದು ಡಿಸಾಸ್ಟರಲ್ಲಿ ಸತ್ತಂತಹ 229 ಪ್ಯಾಸೆಂಜರ್ ಆಗಿದ್ದರೆ ಇನ್ನೂ 12 ಜನ ಕ್ರ್ಯೂ ಮೆಂಬರ್ಸ್ ಆಗಿರ್ತಾರೆ. ಅದ್ರ ಜೊತೆ 5 ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಆ ಒಂದು ಗ್ರೌಂಡ್ನಲ್ಲಿ ಸಾವನ್ನಪ್ಪಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಡಿಸಾಸ್ಟರಲ್ಲಿ ಉಳಿದು ವಾಪಸ್ ಬಂದಂತಹ ಒಬ್ಬರೇ ಒಬ್ಬ ವ್ಯಕ್ತಿ ಪ್ಲೇನ್ ಕ್ರ್ಯಾಶ್ ಆದರೂ ಕೂಡ ಜೀವಂತವಾಗಿ ಬರ್ತಾರೆ. ಅವ್ರ ಹೆಸರು ವಿಶ್ವಾಸ್ ಕುಮಾರ್ ರಮೇಶ್ ಅಂತ. ಬೇಸಿಕಲಿ ಅವರು ಬ್ರಿಟಿಷ್ ಇಂಡಿಯನ್ ನ್ಯಾಷನಲ್ ಆಗಿರ್ತಾರೆ. ಪ್ಲೇನಲ್ಲಿ ಸೀಟ್ ನಂಬರ್ 11A ಅಲ್ಲಿ ಕೂತ್ಕೊಂಡಿರ್ತಾರೆ. ಮಿಸ್ಟರ್ ರಮೇಶ್ 40 ವರ್ಷದ ಒಬ್ಬ ಬಿಸ್ನೆಸ್ ಮ್ಯಾನ್, UK ಅಲ್ಲಿ ವರ್ಕ್ ಮಾಡ್ತಿದ್ದಂತಹ ವ್ಯಕ್ತಿ ಆಗಿರ್ತಾರೆ. ಅವರ ಬ್ರದರ್ ಸೀಟ್ ನಂಬರ್ 11J ಅಲ್ಲಿ ಕುಳಿತುಕೊಂಡಿರೋರನ್ನು ಕೂಡ ಈ ಒಂದು ಪ್ಲೇನ್ ಕ್ರ್ಯಾಶಲ್ಲಿ ಅವರು ಕಳ್ಕೊತಾರೆ. ಸೀಟ್ ನಂಬರ್ 11A ಅಲ್ಲಿ ರಮೇಶ್ ಅವ್ರು ಕೂತ್ಕೊಂಡಿರ್ತಾರೆ, 11J ಅಲ್ಲಿ ಅವರ ಬ್ರದರ್ ಕೂತ್ಕೊಂಡಿರ್ತಾರೆ. ಬಟ್ ಇವರ ಒಂದು ಗಾಡ್ ಗ್ರೇಸಿಂದ 11A ಅಲ್ಲಿ ಉಳ್ಕೊಂಡಿರೋಂತಹ ಇವರು ಜೀವಂತವಾಗಿ ಹೊರಗೆ ಬರ್ತಾರೆ. ಜೀವಂತವಾಗಿ ಹೊರಗೆ ಬಂದಂಥ ರಮೇಶ್ ಅವ್ರನ್ನ ಅಲ್ಲೇ ಹತ್ತಿರದ ಅಹಮದಾಬಾದ್ ಸಿವಿಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಲಾಗತ್ತೆ. ನಂತರ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ಮಿಸ್ಟರ್ ರಮೇಶ್ ಅವರನ್ನು ಮಾತಾಡಿಸಿದಾಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಡಿಸಾಸ್ಟರ್ನ ಬಗ್ಗೆ ಏನು ಹೇಳ್ತಾರೆ, ಅವರ ಒಂದು ಎಕ್ಸ್ಪೀರಿಯನ್ಸ್ನ ಯಾವ ರೀತಿ ಅವರು ಹಂಚ್ಕೋತಾರೆ, ಎಲ್ಲ ನನ್ನ ಕಣ್ಮುಂದೆನೇ ನಡೆದೋಯ್ತು. ನಾನು ಕೂಡ ಸತ್ತೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ನನ್ನ ಸೀಟ್ 11A ಎಕನಾಮಿ ಕ್ಲಾಸ್ನ ಫಸ್ಟ್ ರೋನಲ್ಲಿ ಬಿಸ್ನೆಸ್ ಕ್ಯಾಬಿನ್ನ ಹಿಂದೆ ಮತ್ತು ಎಮರ್ಜೆನ್ಸಿ ಎಕ್ಸಿಟ್ನ ಲೆಫ್ಟ್ ಸೈಡಲ್ಲಿತ್ತು. ಯಾವಾಗ ಏರ್ಕ್ರಾಫ್ಟ್ ಗ್ರೌಂಡ್ನ ಹಿಟ್ ಮಾಡ್ತು ಆವಾಗ ಫ್ಲೈಟ್ನ ಫ್ರಂಟ್ ಲೆಫ್ಟ್ ಸೆಕ್ಷನ್ ನನ್ನ 11A ಸೀಟ್ ಸೇರ್ಕೊಂಡ ಹಾಗೆ ಆ ಹಾಸ್ಟೆಲ್ನ ಗ್ರೌಂಡ್ ಫ್ಲೋರ್ ಒಳಗೆ ಕೊಲ್ಯಾಪ್ಸ್ ಆಗೋಯ್ತು. ಸೊ ನಾನು ಕೂತಿದ್ದ ಸೀಟ್ 11A ಗ್ರೌಂಡ್ ಫ್ಲೋರ್ ಆಫ್ ದಟ್ ಬಿಲ್ಡಿಂಗ್ ಹೋಗಿದ್ದರಿಂದ ಅಲ್ಲಿ ಸ್ವಲ್ಪ ಸ್ಪೇಸ್ ನನಗೆ ಸಿಕ್ತು. ಅಲ್ಲಿ ಪ್ಲೇನ್ನ ಡೋರ್ ಬ್ರೇಕ್ ಆಗಿ ಸ್ವಲ್ಪ ಸ್ಪೇಸ್ ಕಾಣಿಸಿದ ತಕ್ಷಣ ನಾನು ಅಲ್ಲಿಂದ ಜಂಪ್ ಮಾಡಿದೆ. ಬೇರೆ ಪ್ಯಾಸೆಂಜರ್ಸ್ ಎಲ್ಲರೂ ಆ ಬಿಲ್ಡಿಂಗ್ ವಾಲ್ ಒಳಗೆ ಆ ಡೆಬ್ರೀಸು ಮತ್ತು ಬೆಂಕಿ ಒಳಗೆ ಸೀಲಾಗಿ ಒಬ್ಬರೂ ಕೂಡ ಉಳ್ಕೊಳ್ಳಿಲ್ಲ. ನಾನು ಹೇಗೆ ಅಲ್ಲಿಂದ ಜೀವಂತವಾಗಿ ವಾಪಸ್ ಹೊರಗೆ ಬಂದೆ ಅನ್ನೋದೇ ನನಗಿನ್ನೂ ಗೊತ್ತಾಗ್ತಾ ಇಲ್ಲ ಅಂತ TV ಅವ್ರ ಹತ್ರ, ಪ್ರೆಸ್ ಅವ್ರ ಹತ್ರ ಎಲ್ಲ ತಿಳಿಸ್ತಾರೆ. ನೆಕ್ಸ್ಟ್ ಇವಾಗ ಮಿಸ್ಟರ್ ರಮೇಶ್ ಅವರನ್ನು ಬೆಡ್ ನಂಬರ್ 11 ಆಫ್ ವಾರ್ಡ್ B7 ಅಹಮದಾಬಾದ್ನ ಸಿವಿಲ್ ಹಾಸ್ಪಿಟ್ಲಲ್ಲೇ 24 hours ಮಾನಿಟರಿಂಗಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಹಿಸ್ ವಾರ್ಡ್ ಈಸ್ ಗಾರ್ಡೆಡ್ ಬೈ ಗುಜರಾತ್ ATS ಮತ್ತು ಸಿಟಿ ಕ್ರೈಮ್ ಬ್ರ್ಯಾಂಚ್. ಆದಷ್ಟು ಬೇಗ ರಮೇಶ್ ಅವರು ಹುಷಾರಾಗಲಿ ಮತ್ತು ಈ ಡಿಸಾಸ್ಟ್ರಲ್ಲಿ ತೀರ್ಕೊಂಡವ್ರ ಮನೆಯವರಿಗೆ ದುಃಖ ಭರಿಸೋ ಶಕ್ತಿಯನ್ನು ಆ ದೇವರು ಕೊಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅವರ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನಿಮಗೆ ಇಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ಆ್ಯಂಡ್ ಹಾಗೆ ಯಾರಿಗೆಲ್ಲ ಈ ವಿಡಿಯೋನ ಮಾಹಿತಿ ಯೂಸ್ ಆಯಿತು ಅನ್ನಿಸ್ತು ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಹಾಗೂ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ಗಳನ್ನು ನೋಡ್ತಾ ಇರಬೇಕು ಅಂದರೆ ಬೆಲ್ ಬಟನ್ ಪ್ರೆಸ್ ಮಾಡೋದು ದಯವಿಟ್ಟು ಮರಿಬೇಡಿ. ವಿಡಿಯೋ ಕೊನೆಯಲ್ಲಿ ಅವ್ರು ಮಾತಾಡಿರುವಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ಅದನ್ನು ನೋಡಿ. ಆ್ಯಂಡ್ ಅವ್ರಿಗೆ ಬೇಗ ಹುಷಾರಾಗಲಿ ಅಂತ ಹೇಳಿ ನೀವು ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.